ನಮಸ್ತೆ, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬನ್ನಿ, ಇವತ್ತು ಮನೇಲಿ ಈಸಿಯಾಗಿ ಕೇಸರಿಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾಲ್ಕು ಪದಾರ್ಥ ಇದ್ದರೆ ಸಾಕು, ತುಂಬ ಈಸಿಯಾಗಿ ಮಾಡ್ಕೋಬೋದು ಕೇಸರಿಬಾತ್. ನಾವು ಇಲ್ಲಿ ನಾನು ಚಿರೋಟಿ ರವೆ ತಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ. ಇಷ್ಟಿದ್ರೆ ಸಾಕು ನೋಡಿ. ಇವಾಗ ನಾನು 1 ಬೌಲ್ ತುಪ್ಪ ತಗೊಂಡಿದ್ದೀನಿ. 1 ಬೌಲ್ ತುಪ್ಪನ ಇದಕ್ಕೆ ಸ್ವಲ್ಪ ಕಾಯಕ್ಕೆ ಹಾಕೋಣ. ತುಪ್ಪನೇ ಅಷ್ಟು ಬೇಕು ಅಂತ ಏನಿಲ್ಲ. ಒಂದು ಅರ್ಧ ಲೋಟ ಎಣ್ಣೆ, ಅರ್ಧ ಲೋಟ ತುಪ್ಪ ತಗೋಬೋದು. ನಾನು ಸ್ವಲ್ಪ ತುಪ್ಪನೇ ತಗೊಂಡಿದ್ದೀನಿ. ಇವಾಗ ನಾನು ತುಪ್ಪ ಕಾದ ತಕ್ಷಣ ಸ್ವಲ್ಪ ಗೋಡಂಬಿನ ಹುರ್ಕೊಳ್ಳೋಣ, ಇದ್ರಾಗೆ ತುಪ್ಪದಲ್ಲಿ ಕರ್ಕೊಳ್ಳೋಣ. ಇವಾಗ ಇದೊಂದು ಸ್ವಲ್ಪ ಬಣ್ಣ ಚೇಂಜ್ ಆಗಬೇಕು. ಗೋಡಂಬಿ ಮತ್ತು ದ್ರಾಕ್ಷಿನ ಒಟ್ಟೆ ಹಾಕಿದರೆ ದ್ರಾಕ್ಷಿ ಬೇಗ ಇದಾಗ್ಬಿಡುತ್ತೆ. ಹಾಗಾಗಿ ನಾನು ಗೋಡಂಬಿನ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿ ಆಮೇಲೆ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ ಒಟ್ಟೆ ಹಾಕಿದರೆ ಚೆನ್ನಾಗಲ್ಲ, ಬೇಗ ಬೆಂದ್ಬಿಡುತ್ತೆ ಅಂತ. ನೋಡಿ, ಈ ಕಲರ್ ಬಂದರೆ ಸಾಕು. ಇವಾಗ ಇದನ್ನು ತೆಗೆದ್ಬಿಡೋಣ. ಇವಾಗ ನಾನು ತೆಗೆದಿಡ್ತಾ ಇದ್ದೀನಿ. ಇವಾಗ ನಾನು ಅದೇ ತುಪ್ಪ ಬಿಸಿ ಇರುತ್ತಲ್ಲ, ಅದೇ ಇದಕ್ಕೆ 2 ಬೌಲ್ ರವೆ ತಗೊಂಡಿದ್ದೀನಿ. ನಾನು 2 ಬೌಲ್ ರವೆನ ಆ ತುಪ್ಪ ಏನು ಬಿಸಿ ಇರುತ್ತಲ್ಲ ಅದೇ ತುಪ್ಪಕ್ಕೆ ಹಾಕಿ ಹುರಿತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲೇ ಪರಿಮಳ ಚೆನ್ನಾಗಿ ಬರುತ್ತೆ. ಅದು ಪರಿಮಳ ಬಂದಾಗ ನಮಗೆ ರವೆ ಹುರಿದಿದೆ ಆಗಿದ್ದು ಗೊತ್ತಾಗುತ್ತೆ. ನೋಡಿ, ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡಿ. ತುಂಬ ಈಸಿ ಇರುತ್ತೆ ಕೇಸರಿಬಾತ್. ಇಷ್ಟು ಈಸಿ ಮಾಡ್ಬೋದಾ ಅಂತ ನೀವು ಅನ್ಕೊಂತಿರಬೇಕಾದ್ರೆ, ಯಾಕಂದರೆ ಅಷ್ಟು ಈಸಿ ಬರುತ್ತೆ. ಎಂಥ ಕೇಸರಿಬಾತ್ ಮಾಡೋಕ್ಕೆ ಬರಲ್ಲ ಅಂದರೂ ಕೂಡ ಈ ಥರ ನಾವು ಕೇಸರಿಬಾತ್ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು ಇದನ್ನ. ಇವಾಗ ನಾನು ಇದಕ್ಕೆ 3 ಬೌಲ್ ಸಕ್ಕರೆ ತಗೊಂಡಿದ್ದೀನಿ. 2 ಬೌಲ್ ರವೆ ತಗೊಂಡಿದ್ನಲ್ಲ, ನಾನು 3 ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ಇದೇ ರವೆಗೇನೆ ನಾನು ಮಿಕ್ಸ್ ಮಾಡಿಬಿಡ್ತೀನಿ. ಇವಾಗಲೇ ಮಿಕ್ಸ್ ಮಾಡಿಬಿಡ್ತೀನಿ ನಾನು. ಇವಾಗ ನಾನು 3 ಬೌಲ್ ಸಕ್ಕರೆನೂ ಹಾಕಿ ನೀಟಾಗಿ ಅದನ್ನ ಕೈ ಹಾಕ್ಬಿಡೋಣ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ರವೆ ಮತ್ತು ಸಕ್ಕರೆ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಇಲ್ಲಿ ಮುಂಚೆನೇ ರವೆ ತೆಗೆದು ಕರೆದಿಟ್ಕೊಳ್ಳೋದು ಆಗಲಿ ಇದು ಮಾಡೋದಾಗಲಿ ಏನು ಮಾಡಿಲ್ಲ. ಫಸ್ಟ್ ಎಲ್ಲದೂ ಒಟ್ಟೊಟ್ಟಿಗೆ ಹಾಕ್ತಾ ಬರ್ತಾ ಇದ್ದೀನಿ. ಇವಾಗ ನಾನು ಏನು ಸೈಡಲ್ಲಿ ದ್ರಾಕ್ಷಿ ಗೋಡಂಬಿ ಕರೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನ. ನಾನು ಈ ಕಡೆ ಒಂದು ಕಡೆ ಸೈಡ್ ಬೇರೆ ಒಂದು 2 ಬೌಲ್ ನೀರು, 2 ಬೌಲ್ ರವೆಗೆ 4 ಬೌಲ್ ನೀರು ಬೇಕಾಗುತ್ತೆ. ಆ 4 ಬೌಲ್ ನೀರನ್ನು ಈ ಕಡೆ ಸೈಡ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಹೊತ್ತು ಕಾಯಿಲಿ. ಇವಾಗ ನಾನಿಲ್ಲಿ ಸ್ವಲ್ಪ ಕಲ್ಲರಿಗೆ ಕೇಸರಿಬಾತಿನ ಕಲ್ಲರ್ ಹಾಕ್ತಾ ಇದ್ದೀನಿ. ಎಲ್ಲೋ ಕಲರ್ ಬಂದಿದೆ, ಅದು ಆ ಕಲ್ಲರ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಕೇಸರಿಬಾತಿಗೆ ಅಂದರೆ ಸ್ವಲ್ಪ ಕಲ್ಲರ್ ಇದ್ರೇನೆ ಅಲ್ವಾ ಚೆನ್ನಾಗಿ ಕಾಣೋದು, ಹಾಗಾಗಿ ಸ್ವಲ್ಪ ಕಲ್ಲರ್ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿ ಇವಾಗ ನಾನು ಇಲ್ಲಿ ಈ ಕಡೆ ಸೈಡ್ ನೀರು ಕಾಯಕ್ಕೆ ಇಟ್ಕೊಂಡಿದ್ನಲ್ವ ಹೇಳಿದ್ನಲ್ಲ, ಇವಾಗ ಆ 4 ಲೋಟ ನೀರನ್ನ ಇದಕ್ಕೆ ಹಾಕ್ಬಿಡೋಣ. ಇವಾಗ ಇಲ್ಲೊಂದು ಸ್ವಲ್ಪ ನಾನು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಕುದಿಯೋ ನೀರಿಗೆ ಹಾಕ್ಬಿಡೋಣ. ಇವಾಗ 2 ಬೌಲ್ ರವೆಗೆ 4 ಬೌಲ್ ನೀರು ಹಾಕಿದ್ರೆ ಸಾಕು. ಇದಕ್ಕೆ ಚೆನ್ನಾಗುತ್ತೆ, ಒಂದು ಪಕ್ಕ ಅಳತೆ ಆಗುತ್ತೆ ಇದು. ಎಲ್ಲೂ ರವೆ ಗಂಟಾಗುತ್ತೆ ಅಂತ ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ಎಲ್ಲರ ಗಂಟಾಗ್ತೈತಾ ಅಂತ ಹೆದರಿಕೆ ಇರುತ್ತೆ. ಹಾಗೇನು ಎಲ್ಲೂ ಗಂಟಾಗಲ್ಲ ಇದು. ನೋಡಿ, ಇದನ್ನು ಸ್ವಲ್ಪ ಕೈ ಆಡಿ ಇವಾಗ ಒಂದು ಪಾದ ಮುಚ್ಚಿಬಿಡೋಣ. ನಾವು ಇದನ್ನ ಒಂದು 5 ನಿಮಿಷ ಮುಚ್ಚಿದರೆ ಸಾಕು. ಸಣ್ಣ ಉರಿ ಇಟ್ಕೊಳ್ಳಿ, ತೀರಾ ದೊಡ್ಡ ಉರಿ ಬೇಡ. ದೊಡ್ಡ ಉರಿ ಅಂದರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ನೋಡಿ, ನಾನು ಇವಾಗ ಮುಚ್ಚಿ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತಿನ್ಲಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಮಾಡಿ ನೋಡಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಮನೇಲಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮಾಡಿ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ, ಸ್ಮೂತ್ ಆಗಿದೆ, ರುಚಿಯಾಗಿರುತ್ತೆ. ಎಂಥ ಕೇಸರಿಬಾತ್ ಬೇಡ ಅಂದರೂ ಕೂಡ ತಿಂತಾರೆ. ಮಾಡಿ, ಒಮ್ಮೆ ಟ್ರೈ ಮಾಡಿ.